ಹೇಳ್ದಂಗೆ ಆಹಾರ ಕ್ರಮದಲ್ಲಿ ನಾವು ಅನುಸರಣೆ ಮಾಡಿದ್ರೆ ಈ ಸಮಸ್ಯೆಯಿಂದ ತುಂಬಾ ಸುಲಭವಾಗಿ ಹೊರಗಡೆ ಬರ್ಬೋದು. ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಎಲ್ಲಾ ವಿಷಯಗಳನ್ನು ಗೊತ್ತಿದ್ದು ಕೂಡ ಜಾಸ್ತಿ ಅವರ ಜೀವನ ಶೈಲಿಯನ್ನ ಬದಲಾಯಿಸಕ್ ಹೋಗೋದೇ ಇಲ್ಲ. ಅವಾಗ ಸಮಸ್ಯೆ ಹೆಚ್ಚಾಗುತ್ತೆ. ನೀವು ಹೇಳಿದಂಗೆ ಕ್ಯಾನ್ಸರ್ಗೂ ಸಮೇತ ತುತ್ತಾಗಬಹುದು. ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಪದೇ ಪದೇ ಆಪರೇಷನ್ ಮಾಡಿಸ್ಕೊಳ್ಳುವಂಥದ್ದೇ ಸೊಲ್ಯೂಷನ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಜಂಕ್ ಫುಡ್ ಒಂದು ಈಗಿನ ನೀವು ಹೇಳ್ದಂಗೆ ಈಗಿನ ಕಾಲದಲ್ಲಿ ಯಾಕೆ ಜನಗಳಿಗೆ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಜಂಕ್ ಫುಡ್ನೊಳಗೆ ಅದರೊಳಗೆ ಮೈದೊಳಗೆ ಮಾಡಿರೋದ್ರೊಳಗೆ ಫೈಬರ್ ಇರಲ್ಲ. ಸೊ ಹಂಗಾಗಿ ಬಟ್ ಪೈಲ್ಸ್ಗೆಲ್ಲ ಎಲ್ರಿಗೂ ಆಪರೇಷನ್ ಮಾಡಬೇಕು ಅಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಏನಂದರೆ ಸರ್ಜನ್ ಹತ್ರ ಹೋಗ್ಬೇಕಾ, ನಾಟಿ ಔಷಧಿ ಮಾಡ್ತಾರಲ್ಲ, ಅನೇಕ ಪೈಲ್ಸ್ ಆ್ಯಂಡ್ ಫಿಸ್ಟುಲಾ ಕ್ಲಿನಿಕ್ಗಳಿದ್ದಾವೆ, ಅವರೆಲ್ಲ ಅನ್ಕ್ವಾಲಿಫೈಡ್ ಕ್ವಾಕ್ಸ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅವ್ನು ಯಾವ ಮೆಡಿಕಲ್ ಕಾಲೇಜಿಗೂ ಹೋಗಿರಲ್ಲ, ಆಯುರ್ವೇದ ಡಾಕ್ಟ್ರು ಅಲ್ಲ, ಹೋಮಿಯೋಪತಿ ಡಾಕ್ಟ್ರು ಅಲ್ಲ. ನಮ್ಮ ದೇಶದಲ್ಲಿ ಇನ್ನೊಂದು ಪ್ರಾಬ್ಲಮ್ಮು, ನಮ್ಮ ಅಲೋಪತಿ ಹತ್ರ ಹೋಗ್ಬೇಕಾ, ಹೋಮಿಯೋಪತಿ ತೊಗೋಬೇಕಾ, ಆಯುರ್ವೇದ ತೊಗೋಬೇಕಾ, ನಾಟಿ ಅವರು ತುಂಬ ಜನ ಇವ್ರನ್ನ ಕ್ವಾಕ್ಸ್ ಅಂತೀವಿ. ಅಟ್ಲೀಸ್ಟ್ ಆಯುರ್ವೇದ ಡಾಕ್ಟ್ರು ಕ್ವಾಲಿಫೈಡ್ ಇರ್ತಾರೆ, ಹೋಮಿಯೋಪತಿ ಇರ್ತಾರೆ, ಬಟ್ ಎಲ್ಲ ಸಿಸ್ಟಮ್ಸ್ನಲ್ಲೂ ಕ್ವಾಕ್ಸ್ ಇರ್ತಾರೆ. ಮೊದಲನೇ ರಿಕ್ವೆಸ್ಟು ಜನಗಳಿಗೆ, ದಯವಿಟ್ಟು ಅನ್ಕ್ವಾಲಿಫೈಡ್ ಡಾಕ್ಟ್ರುಗಳ ಹತ್ರ ಹೋಗಬೇಡಿ. ಯಾಕಂದರೆ ಅವ್ರು ಮೆಡಿಕಲ್ ಕಾಲೇಜಿಗೆ ಹೋಗಿರಲ್ಲ, ಅವ್ರಿಗೆ ಅನಾಟಮಿ ಗೊತ್ತಿರಲ್ಲ, ಫಿಸಿಯಾಲಜಿ ಗೊತ್ತಿರಲ್ಲ. ಸೊ ನಮ್ಮಲ್ಲೂ ಕೂಡ ಒಂದು ಸಾರಿ ನನ್ನ ಹತ್ರ ಬಂದರೆ ಪೈಲ್ಸ್ ಅಂದರೆ ಏಕದಮ್ ನಾನೇನು ಆಪ್ರೇಷನ್ ಮಾಡಲ್ಲ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾಕೆ ಹಿಂಗಾಗಿದೆ. ಬಟ್ ಒಂದಂತೂ ತಿಳ್ಕೊಂಬಿಡಿ, ಒಂದು ಸಾರಿ ಪೈಲ್ಸ್ ಬಂದ ಮೇಲೆ ಅವು ತನ್ನಷ್ಟಿಗೆ ತಾನೇ ಡಿಸಪಿಯರ್ ಆಗಲ್ಲ, ಮೆಡಿಸನ್ನಾಗೂ ಡಿಸಪಿಯರ್ ಆಗಲ್ಲ, ಬಟ್ ಹಂಗೆ ಇರ್ತವೆ. ಬಟ್ ಇನ್ನೊಂದು ಕೆಲವ್ರಿಗೆ ಭಯ ಏನಂದರೆ ಹಂಗೆ ಬಿಟ್ಬಿಟ್ರೆ ಕ್ಯಾನ್ಸರ್ ಆಗುತ್ತೆ. ಇಲ್ಲ, ಡೆಫಿನೆಟ್ಲಿ ಪೈಲ್ಸು ಕ್ಯಾನ್ಸರಿಗೆ ಟರ್ನ್ ಆಗಲ್ಲ. ಕ್ಯಾನ್ಸರೇ ಬೇರೆ, ಪೈಲ್ಸೇ ಬೇರೆ. ಕ್ಯಾನ್ಸರು ಇರುತ್ತೆ, ಜೊತೆಗೂ ಪೈಲ್ಸ್ ಇರುತ್ತೆ. ಅದನ್ನು ಕಂಡುಹಿಡಿಯೋ ಕೆಲಸ ನಂದು. ಯಾಕಂದರೆ ಕ್ಯಾನ್ಸರ್ ಇದ್ದರೆ ಪೈಲ್ಸ್ ಇಂಪಾರ್ಟೆಂಟ್ ಅಲ್ಲ ನನಗೆ, ಮೇಯ್ನ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಜೊತೆಗೆ ಇದನ್ನು ಟ್ರೀಟ್ ಮಾಡೋಕ್ಕೆ ನೋಡ್ತೀನಿ, ಅದು ನಮ್ಮ ಸ್ಪೆಷಾಲಿಟಿ. ಬಟ್ ನಮ್ಮಲ್ಲಿ ನೋಡಿ, ಪೈಲ್ಸ್ ಅಂದ ತಕ್ಷಣವೇ ಫಸ್ಟ್ ಸಿಮ್ಟಮ್, ಯಾಕೋ ಡಾಕ್ಟ್ರೇ ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ಊರಿಂದ ಒಂದು ಬಸ್ನಾಗ ಕೂತು ಬಂದೆ, ಮನೆಗೆ ಬಂದ ಮೇಲೆ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಮೋಷನ್ಗೆ ಹೋದರೆ ಛಲ್ ಅಂತ ಬ್ಲಡ್ ಬಂತು, ಪೇಯ್ನೇ ಇರಲಿಲ್ಲ ಡಾಕ್ಟ್ರೇ. ಇದು ಟಿಪಿಕಲ್ ಸಿಮ್ಟಮ್. ಅನೇಕರಿಗೆ ಪೇಯ್ನ್ಲೆಸ್ ಬ್ಲೀಡಿಂಗ್, ಬಟ್ ಕೈಗೇನು ಸಿಗೋದಿಲ್ಲ ಅವನು ವಾಶ್ ಮಾಡೋವಾಗೆ. ಇದನ್ನು ನನ್ನ ಭಾಷೆಯಲ್ಲಿ ಫಸ್ಟ್ ಡಿಗ್ರಿ ಪೈಲ್ಸ್ ಅಂತೀವಿ. ಒಂದು ಸಾರಿ ಮೂಲ ವ್ಯಾಧಿ ಬಂದರೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ ಅಂತೀವಿ ನಾವು. ಬರೀ ಬ್ಲಡ್ ಬಂತು ಅಂದರೆ ಅದು ಫಸ್ಟ್ ಡಿಗ್ರಿ, ಅವನಿಗೇನು ಸಿಗೋದಿಲ್ಲ. ಬಟ್ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಕೋಪ್ ಹಾಕಿ ನೋಡ್ತೀನಿ ನಾನು. ವೆರಿ ಸಿಂಪಲ್ ಟೆಸ್ಟ್ಗಳು ಇವೆಲ್ಲ, ತುಂಬ ದುಡ್ಡು ಖರ್ಚಾಗಲ್ಲ. ಈ ಸೆಕೆಂಡ್ ಡಿಗ್ರಿ ಒಳಗೆ ಏನಾಗುತ್ತೆ, 6 ತಿಂಗಳಿಗೆ ಅದು ಸೆಲ್ಫ್ ಲಿಮಿಟಿಂಗ್ ಕಾಯಿಲೆ ಅಂತೀವಿ. ಅವನೇ ಒಂಚೂರು ಮಜ್ಜಿಗೆ ಕುಡಿತಾನೆ, ಪಾನಕ ಕುಡಿತಾನೆ, ಏನೋ ಬಾಳೆಹಣ್ಣು ತಿಂತಾನೆ, ನಿಂತು ಹೋಗ್ಬಿಡುತ್ತೆ. ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ, ಅದೇ ಥರ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಡಾಕ್ಟ್ರ್ ಹತ್ರ ಹೋಗದೇ ಇರಲಿ, ಫಸ್ಟ್ ಡಿಗ್ರಿ ಒಳಗೆ ಅದು ನಿಂತು ಹೋಗುತ್ತೆ. ಅಷ್ಟಕ್ಕೆ ಇವನು ಖುಷಿ ಆಗ್ತಾನೆ, ಸುಮ್ಮನೆ ಇರ್ತಾನೆ. 6 ತಿಂಗಳಿಗೆ ತಿರುಪ್ತಿಗೆ ಹೋಗ್ತಾನೆ. ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್, ಸಿಟ್ಟಿಂಗ್. ಅದು ಬಂದಾಗೆ ವಾಪಸ್ ಬಂದಾಗ ಮತ್ತೆ ಬ್ಲೀಡ್ ಆಗುತ್ತೆ. ಈ ಸಾರಿ ಏನಾಗುತ್ತೆ, ಬ್ಲಡ್ ಬರೋದು ಅಷ್ಟೇ ಅಲ್ಲ, ಏನೋ ಅವ್ನ ಮೋಷನ್ ಕೂತಾಗ ಗೊತ್ತಾಗುತ್ತೆ ಅವನಿಗೆ, ಏನೋ ಈಚೆಗೆ ಬರುತ್ತೆ, ಛಲ್ ಅಂತ ಬ್ಲಡ್ ಬರುತ್ತೆ, ವಾಪಸ್ ಒಳಗೆ ಹೋಗುತ್ತೆ. ಇದನ್ನು ನಾವು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ. ಈ ಸಮಯದಲ್ಲಿ ಅಷ್ಟು ಸುಲಭ ನಿಲ್ಲಲ್ಲ. ನಮ್ಮ ಹತ್ರ ಬಂದರೆ ಅದಕ್ಕೆ ಆದ ಮೆಡಿಸನ್ಸ್ ಇದ್ದಾವೆ. ನಾವು ಏಕದಮ್ ಆಪ್ರೇಷನ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಹೇಳ್ತೀವಿ, ಮುಂದೆ ನಿನಗೆ ಆಪ್ರೇಷನ್ ಬೇಕಾಗ್ಬೋದು, ನೀನು ಕೇರ್ಫುಲ್ಲಾಗಿಲ್ಲ ಅಂದರೆ ಮತ್ತೆ ಕಾನ್ಸ್ಟಿಪೇಷನ್ ಮುಂದುವರೆದ್ರೆ ನಿನಗೆ ಪೈಲ್ಸು. ನೆಕ್ಸ್ಟು ಥರ್ಡ್ ಡಿಗ್ರಿ ಅಂತೀವಿ ನಾವು. ಈಚೆ ಬಂದಿರ್ತವೆ, ಗೋಲಿಗಳ ಥರ ಇರ್ತವೆ, ಆ ಒಳಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ಕೂತ್ಕೊಡ್ತವೆ. ಆಗ ಇವನಿಗೆ ವಾಚ್ ಮಾಡೋವಾಗ ನನ್ನ ಕೈಗೇನೋ ಹತ್ತುತ್ತೆ ಡಾಕ್ಟ್ರೇ, ದುರ್ಮಾಂಸ ಬೆಳೆದಂಗಿದೆ ಅಂತಾನೆ, ಕೂತ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲ ನಾವು ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಟೀಚ್ ಮಾಡೋ ಪಾಠಗಳು. ಥರ್ಡ್ ಡಿಗ್ರಿ ಪೈಲ್ಸ್ನೊಳಗೆ ಥ್ರಾಂಬೋಸಿಸ್ ಆಗಿರುತ್ತೆ, ಅವ್ನು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ತಮಾಷೆಗೆ ನಾವು ಹೇಳ್ತಿರ್ತೀವಿ, ಯಾರನ್ನು ನೀವು ಓದ್ತಾ ದಾರಿ ಒಳಗೆ ಒಂದು ಕುಂಡಿ ಒಳಗೆ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅವನಿಗೆ ಥರ್ಡ್ ಡಿಗ್ರಿ ಪೈಲ್ಸ್ ಇದೆ ಅಂತ. ಇದು ನಮ್ಮ ನಾಲೆಡ್ಜ್ ನೋಡಿ. ಅವನಿಗೆ ಗ್ಯಾರಂಟಿ, ಯಾಕಂದ್ರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅವನಿಗೆ. ಇದು ಪೈಲ್ಸ್ನಲ್ಲಿ ಟಿಪಿಕಲ್ ಸಿಮ್ಟಮ್ಸು. ಸೊ ಯಾರು ಥರ್ಡ್ ಡಿಗ್ರಿ ಒಳಗೆ ಬರ್ತಾರಲ್ಲ, ಆಗ ನಾವು ಆಪ್ರೇಷನಿಗೆ ಇದು ಮಾಡ್ತೀವಿ. ಇಲ್ಲಿ ಆಪ್ರೇಷನ್ ಅಂತ ಏನಾಗ್ಬಿಡುತ್ತೆ, ಜನಗಳಿಗೆ ಕೊಯ್ದು ಬಿಡ್ತಾರೆ ಅಂತ 108 ಹೇಳ್ತಾರೆ ಅವರೇ, ಡಾಕ್ಟ್ರೇ ಲೇಸರ್ ಮಾಡ್ಬೋದು ಅಂತೆ. ಹೌದಾ? ನಮ್ಮಲ್ಲಿ 108 ಪ್ರೊಸೀಜರ್ಸ್ ಇದ್ದಾವೆ. ಅದನ್ನು ನಾನು ಆ್ಯಸ್ ಎ ಕ್ವಾಲಿಫೈಡ್ ಡಾಕ್ಟ್ರು ಇವನಿಗೇನು ಸೂಟಬಲ್ ಅದು ಹೇಳ್ತೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್, ಲೇಸರ್ ಮಾಡ್ತೀರಾ ಡಾಕ್ಟ್ರೇ ಅಂತಾರೆ. ಲೇಸರ್ ಅಂದರೆ ನೀವು ಲೇಸರ್ ಶೋ ನೋಡಿರ್ತೀರಿ, ಲೇಸರ್ ನಾವು ಆಪ್ರೇಷನ್ ಥಿಯೇಟ್ರ್ನಲ್ಲಿ ಯೂಸ್ ಮಾಡ್ತೀವಿ. ಲೇಸರ್ ಅಂತ ಹಿಂಗೆ ಇಟ್ಬಿಟ್ಟು ಹಿಂಗೆ ತೆಗೆದುಬಿಡ್ತಾರೆ, ಮಾಯ ಆಗ್ಬಿಡ್ತಾವೆ. ಹಂಗಲ್ಲ, ಅದನ್ನು ತೆಗಿಬೇಕು. ಹೆಮರಾಯ್ಡ್ ಎಕ್ಟಮಿ ಅಂತ. ಎಕ್ಟಮಿ ಅಂದರೆ ತೆಗೆಯೋದು.
ಯಾಕೆ ತೆಗಿತೀವಿ ಅಂದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ, ಹೌದಲ್ಲ? ಅದೇ ಥರ ಈ ಪೈಲ್ಸ್ ಬಂದವು ಏನು ಮಾಡಿದರೂ ಕರಗಲ್ಲ, ಅವನು ತೆಗಿಬೇಕು. ತೆಗೆಯುವಾಗೆ ನಾನು ಅನಸ್ತೇಷಿಯಾ ಕೊಟ್ಟಿರ್ತೀವಿ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ತೆಗೆಯುವಾಗೆ ಯೂಸ್ ಮಾಡೋ ಎನರ್ಜಿ ಕಟ್ ಮಾಡ್ತೀವಲ್ಲ, ಡಯಾಥರ್ಮಿಕ್ ಕಾಟ್ರಿ ಯೂಸ್ ಮಾಡ್ತೀವಿ ಅಥವಾ ಲೇಸರ್ ಯೂಸ್ ಮಾಡಿ ಅದನ್ನು ತೆಗೆದು ಬಿಡ್ತೀವಿ ಹೆಮರಾಯ್ಡ್. ಇದನ್ನು ನಮ್ಮ ಭಾಷೆಯಲ್ಲಿ ಹೆಮರಾಯ್ಡೆಕ್ಟಮಿ, ಎಕ್ಟಮಿ ಅಂದರೆ ತೆಗೆಯೋದು, ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ತೆಗೆಯೋ ಆಪ್ರೇಷನ್ಗೆ ನಾವು ಹೆಮರಾಯ್ಡೆಕ್ಟಮಿ ಅಂತೇವೆ. ತುಂಬ ಡೀಟೇಲ್ಸ್ ಜನಗಳಿಗೆ ಬೇಕಿಲ್ಲ, ಈಗೆಲ್ಲ ಸ್ಟೇಪಲ್ಡ್ ಹೆಮರಾಯ್ಡೆಕ್ಟಮಿ ಅಂತ ಬಂದಿದೆ. ಅವಾಗ ಹೆಮರಾಯ್ಡ್ಸ್ ತೆಗೆಯಲ್ಲ, ಫಿಕ್ಸ್ ಮಾಡ್ತೀವಿ. ಒಟ್ಟು ಇನ್ನು ಕೆಲವರು ಕೇಳ್ತಾರೆ, ಡಾಕ್ಟ್ರೇ ಅದಕ್ಕೆ ಏನನ್ನ ಇಂಜೆಕ್ಷನ್ ಕೊಡ್ಬೋದಾ? ಹೌದು, ಹೆಮರಾಯ್ಡ್ಗೆ ಸ್ಕ್ಲಿರೋಸಿಂಗ್ ಇಂಜೆಕ್ಷನ್ ಅಂತ ಕೊಟ್ಟರೆ ಅದು ಫೈಬ್ರೋಸ್ ಆಗುತ್ತೆ. ಇನ್ನು ಕೆಲವರಿಗೆ ನೀವು ಕೂದಲಿಗೆ ರಬ್ಬರ್ ಬ್ಯಾಂಡ್ ಹಾಕ್ಕೋತೀರಲ್ಲ, ಅದೇ ಥರ ಹೆಮರಾಯ್ಡ್ಗೆ ಒಂದು ಬ್ಯಾಂಡ್ ಹಾಕ್ಬಿಡ್ತೀವಿ. ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ವೆರಿ ಸಿಂಪಲ್ ಪ್ರೊಸೀಜರ್, ಯಾರು ಗಾಬರಿ ಆಗೋವಂಥದ್ದೇನಿಲ್ಲ. ಹೆಮರಾಯ್ಡ್ ಇರ್ತವೆ, ನಾವು ಹೋಗ್ಬಿಟ್ಟು ಅದು ಬ್ಯಾಂಡ್ ಹಾಕ್ಬಿಟ್ಟ ಅಂದರೆ ಅದು ಹಂಗೆ ಶ್ರಿಂಕ್ ಆಗ್ಬಿಡುತ್ತೆ. ಅನೇಕ ಆಪ್ಷನ್ ಜನಗಳಿಗೆ ಇಷ್ಟಂತೂ ಹೇಳಬಲ್ಲೆ. ದಯವಿಟ್ಟು ಅಲೋಪತಿನ ಕಂಡು ಎದುರ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ಡಾಕ್ಟ್ರೆ ನಾನು ಆಯುರ್ವೇದ ಅದು ಬಿಟ್ಟಿದ್ದು ನಿಮಗೆ, ಹೋಮಿಯೋಪತಿ ತಾಗ್ತೇನೆ ತೋಳಿ. ಬಟ್ ಏನು ಮಾಡಿದರೂ ಕೂಡ ಯಾವುದೇ ಔಷಧಿಯಲ್ಲೂ ಕೂಡ ಹೆಮರಾಯ್ಡ್ಸು ಡಿಸಪಿಯರ್ ಆಗಲ್ಲ. ಒಂದೆರಡು ದಿನ ನೋಡ್ತಾರೆ, ಅವ್ರಿಗೇನೋ ಒಂದು ಸಮಾಧಾನ, ನನ್ನೊಂದು ಆಪ್ರೇಷನ್ ತಪ್ಪಿಸ್ಕೊಂಡಲ್ಲ ಅಂತ ಬೇರೆಯವ್ರು ಹೇಳ್ದಾಗೆ, ಬೇರೆ ಸಿಸ್ಟಮ್ನವ್ರು ಹೇಳ್ದಾಗೆ ಅವ್ರಿಗೆ ಅದೊಂದು ಖುಷಿ ಆಗುತ್ತೆ, ಒಂದು ಆಪ್ರೇಷನ್ ತಪ್ಪಿಸ್ಕೋಬೋದು. ಯಾಕೆ ಎಂಥ ಮನುಷ್ಯನಿಗೂ ಒಂದು ಆಪ್ರೇಷನ್ ಅಂದರೆ ಭಯ ಇದ್ದೇ ಇರುತ್ತೆ. ಸೊ ಅದೇ ದಯವಿಟ್ಟು ಜನಗಳಿಗೆ ಹೇಳೋದೇನೆಂದರೆ, ಹೆದರ್ಕೋಬೇಡಿ. ನಾವು ಅನ್ನೆಸರಿ ನಿಮ್ಮನ್ನು ಕುಯ್ಯಲ್ಲ. ನಿಮಗೆ ನೆಸೆಸಿಟಿ ಇದ್ದರೆ, ಅದಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ನಾವು ಆಪ್ರೇಷನ್ ಮಾಡ್ತೀವಿ. ಆ್ಯಂಡ್ ಎಲ್ರಿಗೂ ಬಂದವರಿಗೆಲ್ಲ ಮಾಡಲ್ಲ. ಕನ್ಸರ್ವೇಟಿವ್ ಟ್ರೀಟ್ಮೆಂಟು, ನೀನು ಲೈಫ್ ಸ್ಟೈಲ್ ಸರಿ ಇಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊ, ಟ್ರಾವೆಲ್ ಮಾಡೋವಾಗ ಮಾಡು, ಪಟ್ಟು ಆದರೆ ಎದ್ದೋಳು 2 ಅವರ್ ಆದಮೇಲೆ. ತುಂಬ ಜನಗಳಿಗೆ ಡ್ರೈವರ್ಸು, ಟೈಲರ್ಸು, ಎಕ್ಸಿಕ್ಯೂಟಿವ್ಸ್ ಯಾರು ಕೂತು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅಟ್ಲೀಸ್ಟ್ 2 ಅವರ್ಸ್ ಆದಮೇಲೆ 5 ಮಿನಿಟ್ಸ್ ಎದ್ದೋಳಿ ಅಷ್ಟೇ. ಗಂಟೆಗಟ್ಟಲೆ ಕೂತ್ಕೊಳ್ಳೋರಿಗೆ ಇದು. ಆಮೇಲೆ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ತುಂಬ ಜನ ವಾಕಿಂಗ್ ಹಾರ್ಟ್ಗೆ ಒಳ್ಳೆಯದು, ಕಾಲ್ಗೆ ಒಳ್ಳೆಯದು, ಈವನ್ ನಿಮ್ಮ ಪೈಲ್ಸ್ಗೂ ಒಳ್ಳೆಯದು. ವಾಕಿಂಗ್ ಮಾಡೋದ್ರಿಂದ ಆ ಪೈಲ್ಸು ಡೆವಲಪ್ ಆಗಲ್ಲ. ಸೊ ಮೇಯ್ನ್ ಇಂಪಾರ್ಟೆಂಟು ನಿಮ್ಮ ಆಹಾರದ ವ್ಯವಸ್ಥೆ, ನಿಮ್ಮ ವಾಕಿಂಗು, ಹೆಚ್ಚಿಗೆ ನೀರು ಕುಡಿಯೋದು, ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ತುಂಬ ಹೊತ್ತು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಗಂಟೆಗಳಗಡೆ ಕೂತೇ ಇರ್ತಾರೆ. ಅಟ್ಲೀಸ್ಟ್ 2 ಅವರ್ಸ್ ಆದಮೇಲೆ 5 ನಿಮಿಷ ಆದರೂ ಎದ್ದೋಳಿ, ಅಲ್ಲಿ ಸರ್ಕ್ಯುಲೇಷನ್ ಚೇಂಜ್ ಆಗುತ್ತೆ. ಇಂಥ ವಿಚಾರಗಳನ್ನ ಜನ ತಿಳ್ಕೋಬೇಕು ಅನ್ನೋದಷ್ಟೇ. ಮಿತ್ಸ್ ಅಂದರೆ ತಪ್ಪು ಭಾವನೆಗಳು. ಒಂದು, ಕೋಳಿ ತಿಂದರೆ ಬರುತ್ತೆ. ಎಷ್ಟೋ ಜನ ಮುದ್ದೆ ತಿನ್ನೋದನ್ನು ಬಿಟ್ಟೇ ಬಿಡ್ತಾರೆ 3 ತಿಂಗಳು. ಅಯ್ಯೋ ಡಾಕ್ಟ್ರೇ ನನಗೆ ಮುದ್ದೆ ಅಂದರೆ ಭಾಳ ಇಷ್ಟ, ಆದರೆ ಯಾರೋ ಹೇಳಿದರು ನನಗೆ ಮುದ್ದೆ ತಿನ್ನಬೇಡ, ಭಾಳ ಗಟ್ಟಿ ಅಂತ, ಬಿಟ್ಬಿಟ್ಟೆ ಡಾಕ್ಟ್ರೆ ಅಂತಾರೆ. ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಸೊ ನಮ್ಮ ಪ್ರಕಾರ ಹಣ್ಣುಗಳು ಅಂದರೆ ಏನು? ಚುಕ್ಕೆ ಬಾಳೆಹಣ್ಣಲ್ಲ, ಪಚ್ಚ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಚೇಪೆ ಹಣ್ಣು. ತುಂಬ ಜನ ಸೀಬೆ ಹಣ್ಣು ಅಂತಾರಲ್ಲ, ಚೇಪೆ ಹಣ್ಣು, ಗುವಾ, ಅದರೊಳಗಿರೋ ಬೀಜ ಇರುತ್ತಲ್ಲ, ತುಂಬ ಜನ ಅದನ್ನು ಕರಳಿ ಕೆಡಿಸ್ಬಿಡುತ್ತೆ ಅನ್ಕೋತಾರೆ. ನಾನು ಕ್ವಾಲಿಫೈಡ್ ಡಾಕ್ಟ್ರು, ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಹೇಳ್ತೀನಿ. ದಯವಿಟ್ಟು ಕೇಳಿ, ಚೇಪೆ ಬೀಜ ಈಸ್ ಎ ವಂಡರ್ಫುಲ್ ಫೈಬರ್ ಅಂತೀವಿ ನಾವು. ನೀವು ಚೇಪೆ ಹಣ್ಣು ತಿಂದರೆ ಅದು ಕರಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ನೋಡಿ, ನಮ್ಮ ಕರಳಿನಲ್ಲಿ ಹೆಂಗೆ ಡಿಸಾಲ್ವ್ ಆಗದೆ ಪಾಸ್ ಆಗುತ್ತಲ್ಲ, ಅದನ್ನೇ ನಾವು ಫೈಬರ್ ಅನ್ನೋದು. ಈಗ ನೋಡಿ, ಯುರೋಪಿಯನ್ಸಿಗೆ ಕಂಪೇರ್ ಮಾಡಿದರೆ ಇಂಡಿಯನ್ಸ್ಗೆ ಕಲ್ಲಿನ ಕ್ಯಾನ್ಸರು ಬಹಳ ಕಡಿಮೆ. ಯಾಕೆ ಅಂದರೆ ನಾವು ಫೈಬರ್ ಜಾಸ್ತಿ. ನೀವು ಈ ಯುರೋಪಿಯನ್ ಕಂಟ್ರೀಸ್ನೊಳಗೆ ಫೈಬರ್ ಕಡಿಮೆ, ಅವ್ರಿಗೆ ಮಲಬದ್ಧತೆ ಜಾಸ್ತಿ, ಅವರಿಗೆ ಕರುಳಿನ ಕ್ಯಾನ್ಸರ್ ಆಗುತ್ತೆ. ಅದಕ್ಕೇ ದಯವಿಟ್ಟು ನೀವು ಎಷ್ಟು ಸೊಪ್ಪು ತರಕಾರಿಗಳು, ಹಣ್ಣುಗಳನ್ನ ಉಪಯೋಗಿಸಿದರೆ ನಿಮಗೆ ಮೂಲವ್ಯಾಧಿನೂ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಕರುಳು ಲಾರ್ಜ್ ಬೌಲ್ ಅಂತೀವಿ ನಾವು, ಎಡಗಡೆ ಲಾರ್ಜ್ ಬೌಲ್ನೊಳಗೆ ಕ್ಯಾನ್ಸರ್ ಆಗುತ್ತೆ, ಕೊಲಾನಿಕ್ ಕ್ಯಾನ್ಸರ್ ಅಂತೀವಿ. ಗುದದ್ವಾರದಲ್ಲೂ ಕ್ಯಾನ್ಸರ್ ಆಗುತ್ತೆ, ಅದು ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು. ಸೊ ಆದ್ದರಿಂದ ಒಂದು ಸಾರಿ ಕ್ಯಾನ್ಸರ್ ಆಯಿತು ಅಂದರೆ ಅದಕ್ಕೆ ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ ಅಂತೀವಿ ನಾವು, ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್. ಸೊ ಸಂಕ್ಷಿಪ್ತವಾಗಿ ನಿಮಗೆ ಲಾಸ್ಟ್ ಹೇಳಬೇಕು ಅಂದರೆ, ಮೂಲ ವ್ಯಾಧಿಗೆ ಕಾರಣ ನಿಮ್ಮ ಮಲಬದ್ಧತೆ. ನಿಮ್ಮ ಮಲಬದ್ಧತೆಗೆ ಕಾರಣ ಲ್ಯಾಕ್ ಆಫ್ ವಾಟರ್ ಆ್ಯಂಡ್ ಲ್ಯಾಕ್ ಆಫ್ ಫೈಬರ್. ಸೊ ಅದರಿಂದ ದಯವಿಟ್ಟು ಹಣ್ಣುಗಳು ತಿನ್ನಿ, ಸೊಪ್ಪು ತರಕಾರಿ ತಿನ್ನಿ, ನೀರು ಜಾಸ್ತಿ ಕುಡೀರಿ. ನಿಮ್ಮ ಹೀಟಿಂದ ಬರಲ್ಲ ಇದು. ಈ ಭಾಷೆ ನಮ್ಮಲ್ಲಿಲ್ಲ. ಆಯುರ್ವೇದದವ್ರು ಯೂಸ್ ಮಾಡ್ತಾರೆ, ಬಾಡಿ ತುಂಬ ಹೀಟ್ ಆಗೋಯ್ತು ಅಂತ. ಬಟ್ ನಮ್ಮ ಅಲೋಪತಿ ಸಿಸ್ಟಮ್ನಲ್ಲಿ ಆ ಸಿಸ್ಟಮ್ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮಗೆ ಬಂದಾಗೆ. ಆ್ಯಂಡ್ ಅದರೊಳಗಾಗಿ ನೋಡಿ, ಪೇಷಂಟ್ ಎಕ್ಸಾಮ್ ಮಾಡ್ಬೇಕಾದ್ರೆ ವಿ ಆರ್ ಸ್ಪೆಷಲಿಸ್ಟ್. ಎಲ್ಲರೂ ಈ ಟೆಸ್ಟ್ ಕ್ಲಿನಿಕ್ ಹೋದರೆ ನಿಮ್ಮ ಡಾಕ್ಟ್ರು ನಾನು ನೋಡ್ದಂಗೆ ನೋಡೋಕ್ಕಾಗಲ್ಲ. ಇದಕ್ಕೆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇರುತ್ತೆ, PR ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನಿ.
ಅಥವಾ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನಿ, ನಮ್ಮ ಡಿಜಿಟ್ನ ಕಂಡು ಹಿಡಿತೀವಿ. ಆಮೇಲೆ ಒಂದು ಸ್ಕೋಪ್ ಇರುತ್ತೆ, ಹಾಕಿ ನೋಡ್ತೀವಿ. ಇವೆಲ್ಲ ಒಬ್ಬ ಸರ್ಜನ್ನಿಗೆ ಪಾಸಿಬಲ್. ದಯವಿಟ್ಟು ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಜನರಲ್ ಸರ್ಜನ್ಸ್ ನಾವು, ಅದು ಬಿಟ್ಟರೆ ಪ್ರಾಕ್ಟಾಲಜಿಸ್ಟ್ ಅಂತ ಇರ್ತೀವಿ, ನಮ್ಮಲ್ಲೇ ಅದು ಸೂಪರ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿರ್ತೀವಿ. ಅಂಥವ್ರ ಹತ್ರ ನೀವು ತೋರಿಸಿದರೆ ಡೆಫಿನೆಟ್ಲಿ ನಿಮಗೆ ಡಯಾಗ್ನೋಸ್ ಆಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ.